ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಹನುಮಂತನಿಗೆ ಸಮರ್ಪಿತವಾದ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಅಸಂಖ್ಯಾತ ಪ್ರಯೋಜನಗಳಿವೆ. ಆದರೆ ಹನುಮಂತನು ಬಾಲ್ಯದಿಂದಲೂ ಬ್ರಹ್ಮಚಾರಿಯಾದ್ದರಿಂದ ಮಹಿಳೆಯರು ಹನುಮಾನ್ ಚಾಲೀಸವನ್ನು ಪಠಿಸಬೇಕೇ ಬೇಡವೇ ಎನ್ನುವ ಪ್ರಶ್ನೆ ಎದುರಾಗುವುದು ಸಾಮಾನ್ಯ. ಮಹಿಳೆಯರು ಹನುಮಾನ್ ಚಾಲೀಸವನ್ನು ಪಠಿಸಬಹುದೇ ಪಠಿಸಬಾರದೇ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಹನುಮಂತನನ್ನು ಶಿವನ ಅವತಾರವೆಂದು ಮತ್ತು ಶ್ರೀರಾಮನ ಪರಮ ಭಕ್ತನೆಂದು ಕರೆಯಲಾಗುತ್ತದೆ. ಬಾಲ್ಯದಿಂದಲೂ ಹನುಮಂತನು ಬ್ರಹ್ಮಚಾರಿ. ಹನುಮಂತನು ಅಗಾಧವಾದ ಶಕ್ತಿ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿದ್ದಾನೆ. ಹನುಮಂತನನ್ನು ವಾನರ ಮುಖ, ಅತ್ಯಂತ ಶಕ್ತಿಶಾಲಿ, ಬಜರಂಗಬಲಿ, ಸಂಕಟಮೋಚನ ಮತ್ತು ಪವನಪುತ್ರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಕಲಿಯುಗದಲ್ಲೂ ಅಮರವಾಗಿರುವ ದೇವರುಗಳಲ್ಲಿ ಹನುಮಂತನು ಒಬ್ಬನಾಗಿದ್ದಾನೆ. ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿ ಪೂಜೆ, ಆತನ ಮಂತ್ರಗಳ ಪಠಣ ಎಲ್ಲವೂ ಭಕ್ತರಿಗೆ ತುಂಬಾನೇ ಮುಖ್ಯವಾಗಿರುತ್ತದೆ. ಕಲಿಯುಗದಲ್ಲಿ ರಾಮನಾಮವನ್ನು ಪಠಿಸುವುದರಿಂದ, ಹನುಮಂತನ ಆರಾಧನೆಯನ್ನು ಮಾಡುವುದರಿಂದ ಭಕ್ತರ ಸಕಲ ಇಷ್ಟಾರ್ಥಗಳು ಈಡೇರುವುದು. ಹನುಮಂತನು ಬ್ರಹ್ಮಚಾರಿಯಾದ್ದರಿಂದ ಆತನನ್ನು ಮಹಿಳೆಯರಿಗೆ ಪೂಜಿಸಲು ಕೆಲವೊಂದು ನಿಯಮಗಳನ್ನು ಹೇಳಲಾಗಿದೆ. ಅದೇ ರೀತಿ ಹನುಮಾನ್ ಚಾಲೀಸವನ್ನು ಪಠಿಸುವಾಗ ಮಹಿಳೆಯರು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದು ಹೀಗಿದೆ. 1. ಮಹಿಳೆಯರು ಹನುಮಾನ್ ಚಾಲೀಸ ಪಠಿಸಬಹುದೇ? ಹನುಮಂತನನ್ನು ಬಾಲ ಬ್ರಹ್ಮಚಾರಿ ಎಂದು ಕರೆಯಲಾಗುತ್ತದೆ. ಆತನನ್ನು ಪೂಜಿಸುವಾಗ ಮಹಿಳೆಯರು ಆತನ ಪಾದಗಳನ್ನು ಮುಟ್ಟಬಾರದು, ಆತನನ್ನು ಮುಟ್ಟಿ ಪೂಜೆಯನ್ನು ಮಾಡಬಾರದು ಎನ್ನುವ ನಿಯಮವಿದೆ. ಆದರೆ ಮಹಿಳೆಯರು ಹನುಮಾನ್ ಚಾಲೀಸವನ್ನು ಪಠಿಸುವುದರ ವಿರುದ್ಧ ಧರ್ಮಗ್ರಂಥಗಳಲ್ಲಿ ಯಾವುದೇ ನಿಷೇಧವಿಲ್ಲ. ಮಹಿಳೆಯರು ಹನುಮಾನ್ ಚಾಲೀಸವನ್ನು ಪಠಿಸಬಹುದು. ಆದರೆ ಈ ಸ್ತೋತ್ರವನ್ನು ಪಠಿಸುವಾಗ ಅವರು ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಪಠಿಸಬೇಕೆನ್ನುವ ನಿಯಮವಿದೆ. 2. ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಹಿಳೆಯರು ಹನುಮಾನ್ ಚಾಲೀಸ ಪಠಿಸಬಹುದೇ? ಮಹಿಳೆಯರು ಖಂಡಿತವಾಗಿಯೂ ಹನುಮಾನ್ ಚಾಲೀಸವನ್ನು ಪಠಿಸಬಹುದು. ಏಕೆಂದರೆ ಧಾರ್ಮಿಕ ಗ್ರಂಥಗಳಲ್ಲಿ ಅವುಗಳ ನಿಷೇಧಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿಯಮಗಳನ್ನು ಹೇಳಲಾಗಿಲ್ಲ. ಹನುಮಂತನ ಪೂಜೆಯಾಗಿರಬಹುದು ಅಥವಾ ಹನುಮಾನ್ ಚಾಲೀಸವಾಗಿರಬಹುದು. ಲಿಂಗದೊಂದಿಗೆ ಅಲ್ಲ, ಆತ್ಮದೊಂದಿಗೆ ಸಂಪರ್ಕ ಸಾಧಿಸಲು ಪಠಿಸಲಾಗುತ್ತದೆ. ಆದ್ದರಿಂದ ಮನಸ್ಸಿನ ಶುದ್ಧತೆ ಮತ್ತು ಭಕ್ತಿಯಲ್ಲಿ ಅತ್ಯಂತ ಮುಖ್ಯವಾಗಿದೆ. 3. ಸಂಪ್ರದಾಯಗಳಲ್ಲಿ ಹನುಮಾನ್ ಚಾಲೀಸ ಪಠಣ. ಹನುಮಾನ್ ಒಬ್ಬ ಬ್ರಹ್ಮಚಾರಿ. ಆದ್ದರಿಂದ ಕೆಲವು ಸಂಪ್ರದಾಯಗಳ ಪ್ರಕಾರ ಮಹಿಳೆಯರು ಯಾವಾಗಲೂ ವಿಗ್ರಹವನ್ನು ನೇರವಾಗಿ ಮುಟ್ಟುವುದನ್ನು ಅಥವಾ ವಿಶೇಷ ಅಲಂಕಾರಿಕ ವಸ್ತುಗಳನ್ನು ಹಚ್ಚುವುದನ್ನು, ಹನುಮಂತನ ವಿಗ್ರಹಕ್ಕೆ ಹಚ್ಚುವುದನ್ನು ತಪ್ಪಿಸಬೇಕು. ಆದಾಗ್ಯೂ ಇದು ವಿಗ್ರಹವನ್ನು ಸ್ಪರ್ಶಿಸಲು ಮಾತ್ರ ಅನ್ವಯಿಸುತ್ತದೆ ಹೊರತು ಹನುಮಾನ್ ಚಾಲೀಸ ಪಠಿಸುವುದಕ್ಕೆ ಅಲ್ಲ. 4. ಮಹಿಳೆಯರು ಹನುಮಾನ್ ಚಾಲೀಸ ಪಠಿಸಿದರೆ
ಏನಾಗುತ್ತೆ? ಮಹಿಳೆಯರಿಗೆ ಹನುಮಾನ್ ಚಾಲೀಸಾವನ್ನು ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಇದು ಶಾಂತ ಮತ್ತು ಸಂತೋಷದ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದಲ್ಲದೆ ಮಹಿಳೆಯರು ಹನುಮಾನ್ ಚಾಲೀಸಾವನ್ನು ಪಠಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಕುಟುಂಬ ಸಂಬಂಧಗಳಿಗೆ ಸಾಮರಸ್ಯ ಬರುತ್ತದೆ. ಮಹಿಳೆಯರು ಕೂಡ ಹನುಮಾನ್ ಚಾಲೀಸಾವನ್ನು ಪಠಿಸಬಹುದು. ಆದರೆ ಈ ಹನುಮಾನ್ ಚಾಲೀಸಾವನ್ನು ಪಠಿಸುವಾಗ ಅವರು ಶುದ್ಧತೆಯೊಂದಿಗೆ ಮತ್ತು ಭಕ್ತಿಯೊಂದಿಗೆ ಮಾತ್ರ ಪಠಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಪಠಿಸಬೇಕು. ಆಗ ಮಾತ್ರ ಹನುಮಾನ್ ಚಾಲೀಸಾವನ್ನು ಪಠಿಸಿದ ಫಲ ಪಡೆದುಕೊಳ್ಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಹನುಮತಯೇ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.